ಹಾಯ್ ಅಂಡ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ NGH ಎಜುಕೇಷನ್ ಸೆಂಟರ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ GST ಲಾ ಆ್ಯಂಡ್ ಪ್ರಾಕ್ಟೀಸ್ 5th ಸೆಮ್ ಅಲ್ಲಿರುವಂಥ ಒಂದು ಸಬ್ಜೆಕ್ಟು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಈ ಚಾಪ್ಟರ್ ಮೇಲೆ 4 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಪ್ರಾಬ್ಲಮ್ ಒಂದು ಈ ರೀತಿಯಾಗಿದೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆಫ್ ಎಸ್ ಕಂಪನಿ ಲಿಮಿಟೆಡ್. ಸೊ ಎಸ್ ಕಂಪನಿ ಲಿಮಿಟೆಡ್ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಪರ್ಚೇಸಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ಸೇಲ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಎ ಫ್ರಮ್ ಮೈಸೂರು 50,000 at 5% GST ಅಂತ ಹೇಳಿದ್ದಾರೆ. ಸೊ ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗಿರೋ ಇನ್ಫಾರ್ಮೇಷನ್ ಬಂದುಬಿಟ್ಟು, ಸೊ ವಿತಿನ್ ಸ್ಟೇಟಾ ಅಥವಾ ಔಟ್ಸೈಡ್ ಸ್ಟೇಟಾ ಅಥವಾ ಒಂದ್ರದ್ದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಥವಾ ಎರಡರದ್ದು ಸೇರ್ಸ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಸೊ 5% ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ವಿತಿನ್ ಸ್ಟೇಟ್ ಕೊಟ್ಟಿರೋದ್ರಿಂದ ಸೊ ಇದನ್ನು ನಾವು ಡಿವೈಡ್ ಮಾಡ್ಕೋಬೇಕು. ದಟ್ ಈಸ್ CGST ಆ್ಯಂಡ್ ದೆನ್ SGST ಅಂತ. ಸೊ ವಿತಿನ್ ಸ್ಟೇಟ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಸೊ ಇಟ್ ಈಸ್ ಅಂಡರ್ಸ್ಟುಡ್ ದ್ಯಾಟ್ ನಾವು GST ಲೇಬಲ್ ಮಾಡ್ತಾ ಇದ್ದೀವಿ ಅಂದರೆ ಸೊ ಕರ್ನಾಟಕದಲ್ಲಿ ಇದ್ದೀವಿ ಅಂತ ಅರ್ಥ. ಸೊ ಕರ್ನಾಟಕದಲ್ಲಿ ಮೈಸೂರು ಕೂಡ ಕರ್ನಾಟಕದಲ್ಲಿ ಇರೋದ್ರಿಂದ ಇದು ವಿತಿನ್ ಸ್ಟೇಟ್ ಆಗ್ತಾ ಹೋಗುತ್ತೆ. ಸೊ ವಿತಿನ್ ಸ್ಟೇಟ್ ಆಗಿರೋದ್ರಿಂದ ನಾವು 5% ಒಂದಕ್ಕೆ ಕೊಟ್ಟಿರೋದ್ರಿಂದ ಸೊ ಇದನ್ನು ಡಿವೈಡ್ ಮಾಡ್ಕೋಬೇಕು. CGST ಮತ್ತು SGSTಗೆ 2.5% ಆ್ಯಂಡ್ ದೆನ್ 2.5% ಅಂತ. ಸೊ ಇದು ಎರಡರದ್ದು ಸೇರಿ ಒಂದರಲ್ಲೇ ಕೊಟ್ಟಿದ್ದಾರೆ 5% ಅಂತ. ಸೊ ಅದನ್ನು ನಾವು ಡಿವೈಡ್ ಮಾಡ್ಕೋಬೇಕು ಎರಡಕ್ಕೆ. ನೆಕ್ಸ್ಟ್, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಬಿ ಫ್ರಮ್ ಕೇರಳ. ಸೊ ಕರ್ನಾಟಕದಲ್ಲಿದ್ದೀವಿ, ಕೇರಳದಿಂದ ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ ಇದು ಔಟ್ಸೈಡ್ ಸ್ಟೇಟ್ ಆಗ್ತಾ ಹೋಗುತ್ತೆ. ಔಟ್ಸೈಡ್ ಸ್ಟೇಟ್, ದಟ್ ಈಸ್ 2,50,000 rupees, 12% GST. ಸೊ ಈ 12% GST ಏನು ಕೊಟ್ಟಿದ್ದಾರೆ ಅದು ಕಂಪ್ಲೀಟ್ IGST ಆಗ್ತಾ ಹೋಗುತ್ತೆ. ಯಾಕಂದರೆ ಅದು ಔಟ್ಸೈಡ್ ಸ್ಟೇಟ್ ಆಗಿರೋದ್ರಿಂದ ಕಂಪ್ಲೀಟ್ 12% IGST ನಾವು ಪೇ ಮಾಡ್ತಾ ಹೋಗಬೇಕು. ನೆಕ್ಸ್ಟ್, ಸೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೇಲ್ಸ್ ಆಫ್ ₹1,50,000 ವಿತಿನ್ ಸ್ಟೇಟ್. ಸೊ ವಿತಿನ್ ಸ್ಟೇಟ್ ಆಗಿರೋದ್ರಿಂದ ಇದನ್ನು ಸೊ ಒಂದ್ರದ್ದು ಅಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅಂದರೆ ಕಂಪ್ಲೀಟ್ ಎರಡು ಮಿಕ್ಸ್ ಆಗಿರೋ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದನ್ನು ಡಿವೈಡ್ ಮಾಡ್ಕೋಬೇಕು CGST ಮತ್ತು SGSTಗೆ. ಅಲ್ಲಿಗೆ 9% ಬರ್ತಾ ಹೋಗುತ್ತೆ ಈಚ್. ನೆಕ್ಸ್ಟ್, ಇದು ಕೂಡ ವಿತಿನ್ ಸ್ಟೇಟ್ ₹1,50,000 ಸೇಮ್ ರೂಪೀಸ್ ಇದೆ, ಸೇಮ್ ಇನ್ಫಾರ್ಮೇಷನ್, ಆದರೆ GST ಮಾತ್ರ ಚೇಂಜ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದನ್ನು ಡಿವೈಡ್ ಮಾಡ್ಕೋಬೇಕು CGST ಆ್ಯಂಡ್ SGST. ಸೊ 12% ಇರೋದ್ರಿಂದ ಅರ್ಧ ಅಂದರೆ 6% ಬರ್ತಾ ಹೋಗುತ್ತೆ. ಸೊ ಇದು ಔಟ್ಸೈಡ್ ಸ್ಟೇಟ್ ಆಗಿದ್ದರೆ, ವಿತಿನ್ ಸ್ಟೇಟ್ ಇರೋ ಬದಲು ಔಟ್ಸೈಡ್ ಸ್ಟೇಟ್ ಆಗಿದ್ದರೆ ಕಂಪ್ಲೀಟ್ 12% IGST ಕೊಡ್ತಾ ಇದ್ವಿ. ಸೊ ವಿತಿನ್ ಸ್ಟೇಟ್ ಹೇಳಿರೋದ್ರಿಂದ 6% ಎರಡಕ್ಕೂ ಕೊಡ್ತಾ ಹೋಗಬೇಕು. ಸೊ ಈ ರೀತಿ ಪರ್ಚೇಸ್ ಇನ್ಫಾರ್ಮೇಷನ್ ಮತ್ತು ಸೇಲ್ಸ್ ಇನ್ಫಾರ್ಮೇಷನ್ನ ತೊಗೊಂಡು ನಾವು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಮತ್ತು GST ಪೇಯಬಲ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫಾರ್ಮ್ಯಾಟ್ ಬಂದು ಈ ರೀತಿಯಾಗಿದೆ. ಪರ್ಟಿಕ್ಯುಲರ್ಸ್ CGST ಇನ್ ರೂಪೀಸ್, SGST ಇನ್ ರೂಪೀಸ್ ಆ್ಯಂಡ್ IGST ಇನ್ ರೂಪೀಸ್. ಸೊ ಫಸ್ಟಿಗೆ ಫಾರ್ಮ್ಯಾಟಲ್ಲಿ ಬರುವಂಥದ್ದು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಹಾಕೋಣ. ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ, ಸೊ ಅದ್ರಲ್ಲಿ ಹಾಕೋಣ. ಸೊ ಔಟ್ಪುಟ್ಟಲ್ಲಿ ಏನು ಹಾಕೊಳ್ತೀವಿ ಅಂದರೆ ಅಮೌಂಟು ಈಚ್ ಅಥವಾ ಗೂಡ್ಸ್ ಆಚೆ ಹೋಗ್ತಾ ಇರೋದು. ಸೊ ಸೇಲ್ಸ್ ಏನಿದೆ, ಸೊ ಸೇಲ್ ಮಾಡಿದಾಗ ನಮ್ಮಿಂದ ಆಚೆ ಹೋಗ್ತಾ ಇದೆ. ಏನು ಆಚೆ ಹೋಗ್ತಾ ಇದೆ? ಗೂಡ್ಸ್ ಆಚೆ ಹೋಗ್ತಾ ಇದೆ. ಹಾಗಾದರೆ ಸೇಲ್ಸ್ ಇನ್ಫಾರ್ಮೇಷನ್ ನಾವಿಲ್ಲಿ ತಗೊಳ್ತಾ ಹೋಗಬೇಕು. ಸೇಲ್ಸ್ ಆಫ್ ₹1,50,000. ಸೊ ಈ 1,50,000 ಇನ್ಫಾರ್ಮೇಷನ್ ತೊಗೊಂಡಿದ್ದೀವಿ ನಾವು. 1,50,000 ಇಂಟು, ಸೊ ಇಲ್ಲಿ ಹೇಳಿದ್ದಾರೆ 9% ಅಂತ ಹಾಕೋಣ. 9%. ಸೊ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಎರಡಕ್ಕೂ ಕೂಡ ಬರ್ಕೊಳ್ತಾ ಹೋಗ್ಬೋದು. ಸೊ ಹಾಗಾದರೆ 1,50,000 ಇಂಟು 9% ಅಂದರೆ 13,500. ಸೊ ಸೇಮ್ CGST ಕೂಡ 13,500 ಆ್ಯಂಡ್ ದೆನ್ SGST ಕೂಡ 13,500 ಹಾಕೊಳ್ತಾ ಹೋಗಬೇಕು. ಸೊ IGST ಇಸ್ ನಿಲ್. ಸೊ ಇದು ಫಸ್ಟ್ ಸೇಲ್ಸ್ ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಸೇಲ್ಸ್ ಇನ್ಫಾರ್ಮೇಷನ್ ಬಂದುಬಿಟ್ಟು ಸೇಲ್ಸ್ ಆಫ್ ರೂಪೀಸ್. ಸೊ ವಿತಿನ್ ಸ್ಟೇಟ್, ಓಕೆ, ಇದು ವಿತಿನ್ ಸ್ಟೇಟ್, ಎರಡು ಕೂಡ ವಿತಿನ್ ಸ್ಟೇಟೇ. 1,50,000 ಇಂಟು, ಸೊ ಎಷ್ಟು 6% ಇರೋದ್ರಿಂದ ಸೊ ಒಂದಕ್ಕೆ 6% ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಎರಡಕ್ಕೂ ಬರ್ಕೋಬೋದು. 1,50,000 ಇಂಟು 6%, ದಟ್ ಈಸ್ 9,000 rupees ಹಾಕೋಣ. ಎರಡಕ್ಕೂ 9,000 IGST ಇಸ್ ನಿಲ್. ಸೊ ಇದಿಷ್ಟು ಟೋಟಲ್ ಎ ಅಥವಾ ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ, ದಟ್ ಈಸ್ 13 + 9 22,500. ದಿಸ್ ಇಸ್ ನಿಲ್. ಓಕೆ, ಇದಿಷ್ಟು ನಾವು ಟ್ಯಾಕ್ಸ್ ಲಯಬಿಲಿಟಿ ಅಂದರೆ ನಾವು ಪೇ ಮಾಡಬೇಕಾಗಿರೋಷ್ಟು ಅಮೌಂಟು 22,500, 22,500. CGSTಗೆ 22,500 ಕಟ್ಟಬೇಕು, SGSTಗೆ 22,500 ಪೇ ಮಾಡಬೇಕಂತೆ ನಾವು, ಲಯಬಿಲಿಟಿ ಇದು. ಸೊ ಹಾಗಾದರೆ ನಮ್ಮ ಹತ್ರ ಕ್ರೆಡಿಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಸೊ ನೆಕ್ಸ್ಟಿಗೆ ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ಅರ್ಥ ಏನು ಅಂದರೆ, ಸೊ ಪರ್ಚೇಸ್ ಮಾಡಿದಾಗ ರಾ ಮೆಟೀರಿಯಲ್ಸ್ ನಮಗೆ ಇನ್ಪುಟ್ ಆಗುತ್ತೆ. ಓಕೆನಾ, ಪರ್ಚೇಸ್ ಮಾಡಿದಾಗ ರಾ ಮೆಟೀರಿಯಲ್ ನಮಗೆ ಇನ್ಪುಟ್ ಆಗುತ್ತೆ. ಸೊ ಇನ್ಪುಟ್ ಆಗುವಂಥ ಟೈಮಲ್ಲಿ ನಾವು ಟ್ಯಾಕ್ಸ್ನ ಪೇ ಮಾಡಿರ್ತೀವಿ. ಸೊ ಇವಾಗ ಎಕ್ಸಾಂಪಲ್ 2.5 ಲಕ್ಷಕ್ಕೆ 10% ಪೇ ಮಾಡಿರ್ತೀವಿ ಅಂದರೆ 25,000 rupees ಪೇ ಮಾಡಿರ್ತೀವಿ. ಸೊ ಇಲ್ಲಿ 22,500 ಇದೆ. ಹಾಗಾದರೆ ಇದಿಷ್ಟು ಕೂಡ ನಿಲ್ ಆಗ್ತಾ ಹೋಗುತ್ತೆ. ಹೇಗೆ ಅಂದರೆ
ಸೊ ಫಾರ್ ಎಕ್ಸಾಂಪಲ್ ಬೇರೆ ಎಕ್ಸಾಂಪಲ್ ತೊಗೊಳ್ಳೋದಾದ್ರೆ ನೋಡಿ ಇವಾಗ. ಸೊ ನಾವು ಇವಾಗ ಪರ್ಚೇಸ್ ಮಾಡಿರೋ ಟೈಮಲ್ಲಿ 50,000 ರೂಪಾಯಿ ನಾವು ಟ್ಯಾಕ್ಸ್ನ ಪೇ ಮಾಡಿರ್ತೀವಿ, ಓಕೆನಾ, ರಾ ಮೆಟೀರಿಯಲ್ಸ್ ಇನ್ವರ್ಡ್ ಆಗೋ ಟೈಮಲ್ಲಿ. ನೆಕ್ಸ್ಟ್ ಸೇಲ್ ಮಾಡೋ ಟೈಮಲ್ಲಿ 70,000 ನಾವು ಇನ್ನು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ, ಓಕೆನಾ. ಸೊ ನಾವು ಪರ್ಚೇಸ್ ಮಾಡೋ ಟೈಮಲ್ಲಿ ಆಲ್ರೆಡಿ 50,000 ಪೇ ಮಾಡಿರ್ತೀವಿ, ಸೇಲ್ಸ್ ಮಾಡಿದಾಗೂ ನಾವು 70,000 ಕಟ್ಟಬೇಕಂತೆ. ಸೊ ಆ ಥರ ಟೈಮಲ್ಲಿ 50,000ನ ಇದರಲ್ಲಿ ಮನ್ನಾ ಮಾಡಿ ಕೇವಲ 20,000 ರೂಪಾಯಿ ಮಾತ್ರ ನಾವು ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಸೊ ಇಂಥ ಒಂದು ಟ್ಯಾಕ್ಸನ್ನು ನಾವು ITC ಅಥವಾ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತಾ ಹೋಗ್ತೀವಿ, ಓಕೆನಾ. ಸೊ ಪರ್ಚೇಸ್ ಮಾಡಿರೋ ಟೈಮಲ್ಲಿ ನಾವು ಟ್ಯಾಕ್ಸ್ ಪೇ ಮಾಡಿರ್ತೀವಿ, ಸೊ ಮತ್ತೆ ಸೇಲ್ಸ್ ಮಾಡೋ ಟೈಮಲ್ಲಿ ಕೂಡ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಸೊ ಪರ್ಚೇಸ್ ಮಾಡೋ ಟೈಮಲ್ಲಿ ಆಗಿರೋಂಥ ಟ್ಯಾಕ್ಸ್ ಪೇಮೆಂಟ್ ಏನಿರುತ್ತೆ ಅದು ನಮ್ಮ ಹತ್ರ ಕ್ರೆಡಿಟಾಗಿ ಉಳ್ಕೊಂಡಿರುತ್ತೆ. ಸೊ 50,000 ಉಳ್ಕೊಂಡಿರುತ್ತೆ, ಸೊ 70,000 ನಾವು ಪೇ ಮಾಡಬೇಕಂತೆ. ಸೊ ಇದರಲ್ಲಿ ಇದನ್ನು ಮನ್ನಾ ಮಾಡಿ ಮಿಕ್ಕಿರೋ 20,000 ಮಾತ್ರ ನಾವು ಪೇ ಮಾಡಬೇಕಾಗುತ್ತೆ. ಸೊ ಇದನ್ನು ಇನ್ಪುಟ್ ಟ್ಯಾಕ್ಸ್ ರೇಟ್ ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನೇ ಇಲ್ಲಿ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಹಾಗಾದರೆ ಇನ್ಪುಟ್ ಟ್ಯಾಕ್ಸ್ ರೇಟ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಎ ಹಾಕೋಣ ಫಸ್ಟಿಗೆ. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಎ, ದಟ್ ಈಸ್ rupees 50,000, 2.5%, ಓಕೆ. rupees 50,000 ಇಂಟು 2.5%. ಸೊ 2.5% ಅಂದರೆ ಎರಡಕ್ಕೂ ಹಾಕೊಳ್ತಾ ಹೋಗ್ಬೋದು, CGST ಮತ್ತು SGSTಗೆ. ಮತ್ತು ಪದೇ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ 50,000 ಇಂಟು 2.5% ಈಸ್ 1,250. ಸೊ ಹಾಕೋಣ ಎರಡಕ್ಕೂ, CGST ಆ್ಯಂಡ್ SGSTಗೆ 1,250, 1,250. ಸೊ IGST ಈಸ್ ನಿಲ್. ಸೊ ಈಗ ಬರುತ್ತೆ IGSTಯ ಕ್ಯಾಲ್ಕುಲೇಷನ್, ಯಾಕಂದರೆ ಇದು ಔಟ್ಸೈಡ್ ಸ್ಟೇಟ್ ಇರೋದ್ರಿಂದ IGST ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕೇರಳ ಕೊಟ್ಟಿದ್ದಾರೆ. ಪರ್ಚೇಸ್ ರಾ ಮೆಟೀರಿಯಲ್ ಬಿ ಬರ್ಕೋಣ. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಬಿ, ದಟ್ ಈಸ್ rupees 2,50,000 ಹಾಕೋಣ. 2,50,000 ಇಂಟು ಕಂಪ್ಲೀಟ್ ಪರ್ಸಂಟೇಜ್ 12% ಹಾಕೊಳ್ತಾ ಹೋಗಬೇಕು ನಾವು. 12%, 2,50,000 ಇಂಟು 12% ಮಾಡಿಕೊಂಡ್ರೆ ನಮಗೆ 30,000 ರೂಪೀಸ್ ಸಿಗ್ತಾ ಹೋಗುತ್ತೆ. ಸೊ ಇವೆರಡಕ್ಕೂ ನಿಲ್ಲ ಹಾಕಿ 30,000 ರೂಪೀಸ್ ನಾವು ಇಲ್ಲಿ ಹಾಕೊಳ್ತಾ ಹೋಗಬೇಕು. ಸೊ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ 1,250, 1,250 ಆ್ಯಂಡ್ ದೆನ್ 30,000. ಸೊ ಇದು ಟೋಟಲ್ ಬಿ ಆಗ್ತಾ ಹೋಗುತ್ತೆ, ಓಕೆ. ಸೊ ಇದಿಷ್ಟು ನೀಟಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಟೋಟಲ್ ಎ ಮೈನಸ್ ಬಿ, ದಟ್ ಈಸ್ GST ಪೇಯಬಲ್ ಬ್ಯಾಲೆನ್ಸ್, ಓಕೆ. ಎ ಮೈನಸ್ ಬಿ ಮಾಡಿಕೊಂಡ್ರೆ ನಮಗೆ 22,500 ಮೈನಸ್ 1,250 ಮಾಡಿಕೊಂಡ್ರೆ ನಮಗೆ ಮೈನಸ್ 1,250, ದಟ್ ಈಸ್ 21,250, ಓಕೆ. 21,250 ಆ್ಯಂಡ್ ದೆನ್ 21,250 ಸೇಮ್ ಅಮೌಂಟ್ ಬರ್ತಾ ಹೋಗುತ್ತೆ, ಲೆಸ್ ಮಾಡಿಕೊಂಡ್ರೆ. ನೆಕ್ಸ್ಟ್ 30,000 ಏನಿದೆ, ಸೊ ಇದು ನಮಗೆ ಎಕ್ಸಸ್ ಕ್ರೆಡಿಟ್ ಇರೋವಂಥ ಅಮೌಂಟು. ಸೊ ಈ ಅಮೌಂಟಲ್ಲಿ ಇದನ್ನು ಸೆಟ್ ಆಫ್ ಮಾಡ್ಕೋಬೋದು ನಾವು. ಹೇಗೆ ಅಂದರೆ, ಸೊ ಇಲ್ಲಿ ಹಾಕೋಣ ಸೆಟ್ ಆಫ್ IGST ಟುವರ್ಡ್ಸ್ CGST ಆ್ಯಂಡ್ SGST. ಸೊ 30,000 ಅಮೌಂಟ್ ಏನಿದೆ, ಸೊ ಅದರಲ್ಲಿ ಇವೆರಡಕ್ಕೂ ನಾವು ಸೆಟ್ ಆಫ್ ಮಾಡ್ಕೊಳ್ತಾ ಹೋಗಬೇಕು. ಯಾವಾಗೆ 50,000ದಲ್ಲಿ 70,000 ಸೆಟ್ ಆಫ್ ಮಾಡ್ಕೊಂಡ್ವಿ, ಸೊ ಅದೇ ಥರ ಸೆಟ್ ಆಫ್ ಮಾಡ್ಕೋಬೇಕು. ಸೊ 30,000ದಲ್ಲಿ 21,250 ರೂಪಾಯಿನ CGST ಕೊಟ್ಬಿಡೋಣ. ಸೊ IGST ಬಂದಾಗ ಫಸ್ಟು CGSTಗೆ ಪೇ ಮಾಡಬೇಕು, ನೆಕ್ಸ್ಟು SGSTಗೆ ಪೇ ಮಾಡಬೇಕು. ಸೊ ಆರ್ಡರಲ್ಲಿ ಪೇ ಮಾಡ್ತಾ ಹೋಗಬೇಕು. ಸೊ ಇವಾಗ ಈ ಥರ ಕೊಟ್ಟಿದಾಗ ಸೊ CGSTಗೆ ನಾವು ಯಾವುದೇ ಅಮೌಂಟ್ನ ಟ್ಯಾಕ್ಸ್ನ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇದು ಲಯಬಿಲಿಟಿ, ನಾವು ಪೇ ಮಾಡಬೇಕಾಗಿರೋಂಥ ಅಮೌಂಟ್ ಇದು. ಸೊ ಆದರೆ ಸೊ ಇಲ್ಲಿ ಟ್ಯಾಕ್ಸ್ ಕ್ರೆಡಿಟ್ ನಮ್ಮ ಹತ್ರ ಕ್ರೆಡಿಟ್ ಇರೋದ್ರಿಂದ ಆಲ್ರೆಡಿ ಒಂದು ಕ್ರೆಡಿಟ್ ಇದೆ, ಅದನ್ನು ಲೆಸ್ ಮಾಡಿಕೊಂಡ್ರೆ ಇನ್ನು 22,500 ಕಟ್ಟಬೇಕಾಗಿತ್ತು. ಸೊ ನಮ್ಮ ಹತ್ರ ಕ್ರೆಡಿಟ್ ಅಮೌಂಟ್ ಇದೆ 1,250, ಅದನ್ನು ಲೆಸ್ ಮಾಡಿಕೊಂಡ್ರೆ 21,250 ಕಟ್ಟಬೇಕಾಗುತ್ತೆ. ಸೊ ಹಾಗಾದರೆ ಇನ್ನೂ 30,000 ನಮ್ಮ ಹತ್ರ ಕ್ರೆಡಿಟ್ ಇದೆ. ಸೊ ಅದರಿಂದ ಇದನ್ನು ಲೆಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ 30,000, ಸೊ ಇದರಲ್ಲಿರುವಂಥ ಅಮೌಂಟ್ನ ಇಲ್ಲಿ ಹಾಕ್ಕೊಂಡಿದ್ದೀವಿ, ಓಕೆನಾ. ಇದನ್ನು ಇಲ್ಲ ಆಗ್ತಾ ಹೋಗುತ್ತೆ, ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ಮತ್ತೆ ಇದರಲ್ಲಿ ಇನ್ನೂ 30,000ಅಲ್ಲಿ 21,250 ಹೋದರೆ ಇನ್ನೂ ನಮಗೆ 8,750 ರೂಪೀಸ್ ಇದೆ. ಸೊ ಆ ಅಮೌಂಟ್ನ ಇಲ್ಲಿ ಹಾಕೋಣ, 8,750 ರೂಪೀಸ್ನ. ಸೊ ಆಗ ಈ 30,000 ಪೂರ್ತಿ ಖಾಲಿ ಆಯಿತು, ಓಕೆನಾ. ಸೊ ಇದು ನಿಲ್ಲ ಆಗಿಬಿಡುತ್ತೆ, ಯಾವುದೇ ಅಮೌಂಟ್ ಇಲ್ಲ. ಸೊ ಇದ್ದಿದ್ದ ಅಮೌಂಟ್ನ ಇವೆರಡಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಹಾಗಾದರೆ ಇನ್ನು ಎಷ್ಟು ಅಮೌಂಟ್ ಪೇ ಮಾಡಬೇಕು ಅಂದರೆ ನಾವು 21,250 ಮೈನಸ್ 8,750 ಪೇ ಮಾಡಿದ್ರೆ ನಮಗೆ ಇನ್ನು 12,500 ರೂಪೀಸ್, ಓಕೆ. ಸಾರಿ, 21,250 ಮೈನಸ್ 8,750, ಸೊ 12,500 ರೂಪೀಸ್ ನಾವು ಪೇ ಮಾಡಬೇಕು. ಸೊ 12,500 ರೂಪೀಸ್. ಸೊ ಇದು ಆ್ಯಕ್ಚುಯಲ್ ನಾವು ಪೇ ಮಾಡಬೇಕಾಗಿರೋಂಥ ಅಮೌಂಟು. ಸೊ ಇದು GST ಪೇಯಬಲ್, ದಟ್ ಈಸ್ ನೆಟ್ GST ಪೇಯಬಲ್. ನೆಟ್ ಮೀನ್ಸ್ ಕಂಪ್ಲೀಟ್, ಟೋಟಲ್, ಓಕೆ. ಸೊ ಯಾವ ರೀತಿ ಅಂದರೆ ಇವಾಗ ನೋಡ್ಕೊಳ್ಳಿ ಕರೆಕ್ಟಾಗಿ. ಸೊ 22,500 ಅಲ್ವಾ, ಹಾಕೋಣ. ಸೊ ಇದು ವೆರಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ. ಸೊ 22,500 ಪ್ಲಸ್
22,500. ಸೊ ನಾವು ಟೋಟಲ್ 45,000 ಟ್ಯಾಕ್ಸ್ನ ಪೇ ಮಾಡಬೇಕಿತ್ತು. ಓಕೆನಾ? ಸೊ ಬರ್ಕೋಣ ಈ ಕಡೆ ಒಂದು ಕಡೆ. ಸೊ 45,000 ನಾವು ಟೋಟಲ್ ಟ್ಯಾಕ್ಸ್ನ ಪೇ ಮಾಡಬೇಕಾಗಿತ್ತು. ಹೇಗೆ ಅಂದರೆ ದಟ್ ಈಸ್ ಲಯಬಿಲಿಟಿ, ನಮಗೆ ಲಯಬಿಲಿಟಿ. ಓಕೆ, ಹಾಗಾದರೆ ನಮ್ಮ ಹತ್ರ ಕ್ರೆಡಿಟ್ ಅಂದರೆ ಉಳಿಕೆ, ನಮ್ಮ ಹತ್ರ ಇದ್ದಂಥ ಅಮೌಂಟ್ ಎಷ್ಟು ಅಂದರೆ ಸೊ 30,000 ಪ್ಲಸ್ ಇವೆರಡು ಅಮೌಂಟು ಹಾಕೋಣ. 30,000 ಪ್ಲಸ್ 1,250 ಪ್ಲಸ್ 1,250 ದಟ್ ಈಸ್ 32,500 rupees ಇತ್ತು. ಸೊ ಹಾಗಾದರೆ ಮೈನಸ್ 32,500 ಮಾಡಿಕೊಂಡ್ರೆ ನಮಗೆ ಸೊ 45,000 ಮೈನಸ್ 32,500 ಮಾಡಿಕೊಂಡ್ರೆ 12,500 rupees ಸಿಗುತ್ತೆ. ಸೊ 12,500 rupees ನಾವು ಟ್ಯಾಕ್ಸ್ ಪೇ ಮಾಡಬೇಕಿರೋಂಥ ಅಮೌಂಟ್. ಸೊ ಈ 12,500 ಕರೆಕ್ಟಾಗಿ ಬಂದರೆ ಸೊ ನಾವು ಮಾಡಿರೋಂಥ ಕ್ಯಾಲ್ಕುಲೇಷನ್ ಕರೆಕ್ಟಾಗಿದೆ ಅಂತ ಅರ್ಥ. ಸೊ ಯಾವ ರೀತಿ ಇದು ಸಿಂಪಲ್ ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಇಷ್ಟು ಮಾಡೋದು ನಮಗೆ ಈಸಿಯಾಗಿ 4 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.